ಯೆಹೋವನಾದರೋ ಸತ್ಯದೇವರು, ಆತನು ಚೈತನ್ಯ ಸ್ವರೂಪನಾದ ದೇವನು, ಶಾಶ್ವತ ರಾಜನೂ ಆಗಿದ್ದಾನೆ. ಯೆರೆಮೀಯ 10ನೇ ಅಧ್ಯಾಯ 10ನೇ ವಾಕ್ಯ. ಒಂದು ಹಳ್ಳಿ ಇತ್ತು. ಆ ಹಳ್ಳಿಯಲ್ಲಿ ಯಾವಾಗಲೂ ರಾತ್ರಿ ವೇಳೆಯಲ್ಲಿ ಕಳ್ಳತನ ನಡೆಯುತ್ತಿತ್ತು. ಇದರಿಂದ ಬೇಸತ್ತು ಆ ಹಳ್ಳಿಯ ಜನರು ರಾಜನ ಬಳಿ ದೂರನ್ನು ಹೇಳಿದರು. ಈ ವಿಚಾರದಿಂದ ರಾಜನು ಯೋಚಿಸಿ ರಾತ್ರಿ ವೇಳೆಯಲ್ಲಿ ಆ ಹಳ್ಳಿಯನ್ನು ಕಾಯಲು ಸೈನಿಕರನ್ನು ಕಳಿಸಿದ. ಆ ಸೈನಿಕರು ಬೆಳಕಿಗಾಗಿ ಒಬ್ಬೊಬ್ಬರು ಒಂದೊಂದು ಪಂಜನ್ನು ಹಿಡಿದುಕೊಂಡು ಕಾವಲು ಕಾಯುತ್ತಿದ್ದರು. ಆದರೆ ಅವರು ಹಿಡಿದಿದ್ದ ಪಂಜಿನಿಂದ ಬೆಂಕಿಯು ಅವರ ಸುತ್ತಲೂ ಮಾತ್ರ ಬೆಳಕು ನೀಡುತ್ತಿತ್ತು. ಇದರಿಂದ ಕಳ್ಳರನ್ನು ಹಿಡಿಯಲು ಸಾಧ್ಯವಾಗಲಿಲ್ಲ. ಇದರಿಂದ ರಾಜನು ಈ ವಿಚಾರವನ್ನು ಸಭೆಯಲ್ಲಿ ಚರ್ಚಿಸಲು ಮುಂದಾದ. ಆಗ ಒಬ್ಬೊಬ್ಬರೂ ಒಂದೊಂದು ಆಲೋಚನೆಯನ್ನು ನೀಡಿದರು. ಆದರೆ ಅವುಗಳಿಗೆ ಸಭೆಯಲ್ಲಿ ಸಮ್ಮತಿ ದೊರೆಯಲಿಲ್ಲ. ಆಗ ಒಬ್ಬ ವ್ಯಕ್ತಿ ಒಂದು ಮಹಾನ್ ಬೆಳಕಿನ ಸ್ಥಾಪನೆಯ ಬಗ್ಗೆ ಪ್ರಸ್ತಾಪವಿಟ್ಟ. ಎಲ್ಲರೂ ಒಪ್ಪಿಕೊಂಡರು. ಏಕೆಂದರೆ ಆ ಬೆಂಕಿಯು ಎಂದೂ ನಂದಿ ಹೋಗದ ಮಹಾಜ್ವಾಲೆಯಾಗಿದ್ದು, ಅದನ್ನು ಆ ಹಳ್ಳಿಯ ಉನ್ನತ ಬೆಟ್ಟದ ಮೇಲೆ ಸ್ಥಾಪಿಸುವುದರಿಂದ ಇಡೀ ಹಳ್ಳಿಯು ರಾತ್ರಿಯ ವೇಳೆಯಲ್ಲೂ ಬೆಳಕಲ್ಲೇ ಇರುತ್ತಿತ್ತು. ರಾಜನು ಆ ಬೆಳಕಿನ ಸ್ಥಾಪನೆಗೆ ಆ ವ್ಯಕ್ತಿಯನ್ನೇ ನೇಮಿಸಿ ಅದಕ್ಕೆ ಬೇಕಾದ ಉಪಕರಣಗಳು ಮತ್ತು ಕೆಲಸದವರನ್ನು ಕೊಟ್ಟರು. ಆ ವ್ಯಕ್ತಿಯು ಆ ಬೆಳಕನ್ನು ಸ್ಥಾಪಿಸುವಾಗ ಸುತ್ತಲೂ 20 ಮೀಟರ್ ಒಳಗೆ ಯಾರೇ ಬಂದರೂ ಆ ಬೆಳಕಿನ ಪ್ರತಾಪವು ಹೆಚ್ಚಾಗಿ ಅವರನ್ನು ಸುಡುವಂತೆ ಮಾಡಿದ. ಆ ಬೆಳಕಿನ ಸ್ಥಾಪನೆಯ ನಂತರ ರಾತ್ರಿ ಕಳ್ಳರು ಕದಿಯಲು ಬಂದರು. ಆಗ ಅವರು ಹಳ್ಳಿಯ ಒಳಗೆ ಹೋಗದೆ ಅಲ್ಲೇ ನಿಂತರು. ಏಕೆಂದರೆ ಇಡೀ ಹಳ್ಳಿಯೇ ಬೆಳಕಿನಿಂದ ಆವರಿಸಿತ್ತು. ಆಗ ಕಳ್ಳರು ಮೊದಲು ಆ ಬೆಳಕನ್ನು ನಂದಿಸಬೇಕು ಎಂದು ಹೇಳಿ ಅದನ್ನು ನಂದಿಸಲು ಬೇಕಾದ ಎಲ್ಲವನ್ನು ತೆಗೆದುಕೊಂಡು ಹೋದರು. ಒಬ್ಬ ಕಳ್ಳನು ಬೆಂಕಿ ಹತ್ತಿರ ಹೋಗುತ್ತಲೇ ಆ ಬೆಂಕಿಯು ಹೆಚ್ಚಾಗಿ ಅವನನ್ನು ಸುಟ್ಟು ಬಿಟ್ಟಿತು. ಇದರಿಂದ ಭಯಭೀತರಾದ ಕಳ್ಳರು ಕಳ್ಳತನ ಮಾಡಲು ಇನ್ನೆಂದೂ ಆ ಹಳ್ಳಿಗೆ ಬರಲೇ ಇಲ್ಲ. ಈ ಕಥೆಯಲ್ಲಿ ನಾವು ಕೇಳಿಸಿಕೊಂಡಂತೆ ನಮ್ಮ ಜೀವನ ಎಂಬ ಹಳ್ಳಿಯಲ್ಲಿ ಹಲವಾರು ದುಷ್ಟ ಆಲೋಚನೆ ವಿಚಾರಗಳಿಗೆ ಜಾಗ ಮಾಡಿಕೊಡುವುದರ ಮೂಲಕ ನ್ಯಾಯ, ನೀತಿ, ಸತ್ಯ, ಪ್ರೀತಿ ಹೀಗೆ ಹಲವಾರು ಮಾನವೀಯ ಮೌಲ್ಯಗಳನ್ನು ಕಳೆದುಕೊಳ್ಳುತ್ತಿದ್ದೇವೆ. ಇದರಿಂದ ನಮ್ಮ ಬದುಕಿನಲ್ಲಿ ಚಿಂತೆ, ಮನಸ್ಸಿನಲ್ಲಿ ಅಶಾಂತಿ ಹೀಗೆ ಹಲವಾರು ತೊಂದರೆಗಳಿಗೆ ಒಳಗಾಗುತ್ತಿದ್ದೇವೆ. ಆದ್ದರಿಂದ ನಿಜ ದೇವರು, ಶಾಶ್ವತ ರಾಜನೂ ಆದ ನಂದಿ ಹೋಗದ ಮಹಾನ್ ಬೆಳಕಿನ ಆಶ್ರಯ ಪಡೆದು ಪಾಪವೆಂಬ ಕತ್ತಲಿಂದ ದೂರಾಗಿ ಪುಣ್ಯವೆಂಬ ಬೆಳಕಿನ ಜೀವಿತದಲ್ಲಿ ಜೀವಿಸೋಣ. ಬೆಳಕೊಂದೇ ನಮ್ಮ ಸುತ್ತಲಿನ ಶುದ್ಧ ಅಶುದ್ಧವಾದುದನ್ನು ಅರಿಯುವಂತೆ ಮಾಡುವಂಥದ್ದು ಮತ್ತು ಆ ಬೆಳಕಿನಲ್ಲಿದ್ದಾಗಲೇ ನಾವು ಸುರಕ್ಷಿತರಾಗಿರಲು ಸಾಧ್ಯ. ಹಾಗಾಗಿ ಇಷ್ಟು ದಿನ ಕತ್ತಲೆಯನ್ನು ಇಷ್ಟಪಟ್ಟು ನಿತ್ಯ ಜೀವದಿಂದ ದೂರಾದ ನಾವು ಸತ್ಯದ ಬೆಳಕಿನಲ್ಲಿ ದೇವರ ಆಶ್ರಯದಲ್ಲಿ ಸದಾ ಸುರಕ್ಷಿತರಾಗಿ ನಿತ್ಯ ಜೀವವನ್ನು ಪಡೆಯೋಣ. ನಿಜ ದೇವರ ರಾಜ್ಯ ಭಾರಕ್ಕೆ ಎಂದಿಗೂ ಅಂತ್ಯವಿಲ್ಲ. ಜೈ ಯೇಸು ಕ್ರಿಸ್ತ.